ಕೊಟ್ಬಿಡಿ ಹಂಗೆ ಇದೆಲ್ಲ ಸರ್ ಬಂದರು ಹಂಗೆ ಕೊಡಿ ಮೇಡಮ್ ಬನ್ನಿ ಹೇಗಿದ್ದೀರಾ ಪ್ರದರ್ಶನಗಳನ್ನ ಏರ್ಪಾಡು ಮಾಡ್ಕೊಂಡು ಬರ್ತಾ ಇದೆ. ಈ ಬಾರಿಯ ವಿಶೇಷ ಅಂತ ಹೇಳಿದ್ರೆ ತಾತ್ಕಾಲಿಕವಾದಂತಹ ಶಾಪ್ಗಳಲ್ಲಿ ನಡೀತಾ ಇದ್ದಂತ ಪ್ರದರ್ಶನ ಈಗ ಶಾಶ್ವತವಾದಂತಹ ಮಳಿಗೆಗಳಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪ್ರಕೃತಿಯ ಸೊಬಗಿನ ಮಧ್ಯ ಹೊಸ ಮಳಿಗೆಗಳನ್ನ ನಿರ್ಮಾಣ ಮಾಡಿ ರಾಷ್ಟ್ರದ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಅನೇಕ ಕಲಾವಿದರುಗಳು ತಮ್ಮ ಕಲೆಯನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆರ್ಟ್ಸ್ ಇದೆ, ಕ್ರಾಫ್ಟ್ಸ್ ಇದೆ, ಹ್ಯಾಂಡಿಕ್ರಾಫ್ಟ್ಸ್ ಇದೆ, ಎಲ್ಲೋ ರೀತಿಯ ಪೇಂಟಿಂಗ್ಗಳಿದಾವೆ. ಎಲ್ಲಾ ತರದ ವಸ್ತುಗಳು ಕೂಡ ಒಂದೇ ಕಡೆ ಸಿಗಲಿಕ್ಕೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ಇಡೀ ರಾಷ್ಟ್ರದ ಗ್ರಾಮೀಣ ಭಾಗದ ವಿಶೇಷವಾದಂತಹ ಕಲಾವಿದರು ಮಾಡಿರ್ತಕ್ಕಂಥ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಮೆಟೀರಿಯಲ್ ಏನೇನಿದೆ ಅದೆಲ್ಲವೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಮತ್ತು ಕೊಳ್ಳಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈಗ ಹೊಸ ಮಳಿಗೆಗಳಲ್ಲಿ ಓಡಾಡ್ಲಿಕ್ಕೆ ಸಾಕಷ್ಟು ಜಾಗನೂ ಕೂಡ ಇದೆ. ಇನ್ನು ಮುಂದೆ ನಮ್ಮ ಓಪನ್ ಏರ್ ಥಿಯೇಟರ್ ಏನಿದೆ, ಬಯಲುರಂಗ ಮಂದಿರಲ್ಲಿ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳು ನಡೆಯುವಂಥ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ನಾಗರಿಕರು ಈ ಸಂದರ್ಭವನ್ನು ಬಳಸಿಕೊಂಡು ಇಡೀ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಗ್ರಾಮೀಣ ಕರಕುಶಲ ವಸ್ತುಗಳನ್ನೇನಿದ್ದಾವೆ ಅದನ್ನೆಲ್ಲ ನೋಡಬೇಕು, ಕೊಳ್ಳಬೇಕು ಮತ್ತು ಆ ರೀತಿಯ ಆರ್ಟಿಸನ್ಸ್ಗೆ ಅವರೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ನಂದು ಒರಿಜಿನಲ್ ಕಲರ್ ಇನ್ನು ಬೆಸ್ತಲ್ಲ. 40-50 ಡಿಗ್ರಿ ಯುರೋಪ್ ಅಲ್ಲಿ ಐತಲ್ಲ, ಹಂಗೋದ್ರು ನನ್ ಕಲರ್ ಕಡಿಮೆ ಆಗಲ್ಲ. ಸುಂದರ ನಾನು. ನನ್ ಕಲರ್ ಯಾರವ್ರು ಹೇಳಪ್ಪ? ಮೊದಲದಾಗೆ ಚಿತ್ರಕಲಾ ಪರಿಷತ್ ತುಂಬಾ ಹೆಮ್ಮೆ ಇದು. ಯಾಕೆಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಈ ಆಹಾರ ಮೇಳ ಇರುತ್ತಲ್ಲ ಗೊತ್ತಾ, ಎಲ್ಲಾ ತರದ ಫುಡ್ ಒಂದೇ ರೂಫ್ ಅಡಿಲಿ ಹೆಂಗ್ ಸಿಗುತ್ತೋ ನಾನು ತುಂಬಾ ಮಾಸಾಗಿ ಹೇಳ್ತೀನಿ ಕೇಳಿ. ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಈಗ ಬಂದ್ರೆ ಈಗ ಎಕ್ಸಾಂಪಲ್ ಇದು ಒಡಿಸ್ಸಾದು, ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಕೇರಳದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಅವರು ಅವ್ರದೇ ಆದ ಹ್ಯಾಂಡ್ ಪೇಂಟಿಂಗ್ ಇರ್ಬೋದು, ಈಶ್ವರನ ಸಣ್ಣ ಸಣ್ಣ ಕಲಾಕೃತಿಗಳಿರ್ಬೋದು, ಒಂದಕ್ಕಿಂತ ಒಂದು ಭಿನ್ನವಾಗಿ ಎಲ್ಲವೂ ಒಂದು ರೂಫ್ ಅಡಿಯಲ್ಲಿ ಸಿಗುತ್ತೆ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ಇದು ತುಂಬಾ ಯುನೀಕ್ ಆಗಿದೆ. ಬನ್ನಿ, ನೋಡಿ, ಪರ್ಚೇಸ್ ಮಾಡಿ. ಖಂಡಿತ ಮನ್ಸಿಗೆ ಇಷ್ಟ ಆಗುವಂತ ಬಹಳಷ್ಟು ಐಟಮ್ಸ್ ಇದೆ ಇಲ್ಲಿ. ಅಂಡ್ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ನೀವು ನೋಡಕ್ಕೆ ಬಂದ್ರೆ ತಗೊಳ್ಳದೆ ಹೋಗೋದೇ ಇಲ್ಲ. ಸೊ ತುಂಬಾ ವಿಶೇಷವಾಗಿದೆ. ಸ್ಪೆಷಲಿ ನನ್ನ ಗೆಳೆಯ ನಿರಂಜನ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾ ಇಲ್ಲ ಅಂತ ಹೇಳಕ್ ಆಗ್ಲೇ ಇಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಕೇಳ್ಬೇಕಾರೆ ಆರ್ಟ್ ಗ್ಯಾಲರಿ ಅವ್ರು ಕರೆದಾಗ ಏನ್ ಹೇಳಿದ್ದೆ ಕೇಳ್ಬೇಕಾರೆ, ಒಬಾಮಾ, ಮೋದಿ, ಟ್ರಂಪ್, ಬಿಲ್ ಗೇಟ್ಸ್ ನನ್ನ ಪಕ್ಕದಲ್ಲಿ ಇದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನೋ ಇಲ್ವೋ ಕೇಳಿ, ಅದಕ್ಕೋಸ್ಕರ ಬಂದಿದ್ದೀನಿ. ಟ್ರಂಪ್ ನನ್ನ ಪಕ್ಕದಲ್ಲಿ ಇದ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೆ ಅದೇ ಪ್ರೀತಿಯಿಂದ ಬಂದಿದ್ದೀನಿ. ಖುಷಿ ಇದೆ. ಒಂದಕ್ಕಿಂತ ಒಂದು ಬೇರೆ ಬೇರೆ ವಿನೂತನವಾದ ಕೆಲವೊಂದು ನಾವು ನೋಡಕ್ ಆಗೇ ಇರಲ್ಲ. ಎಲ್ಲವೂ ಇಲ್ಲಿ ಬಹಳ ಸ್ಪೆಷಲ್ ಆಗಿದೆ. ಹ್ಯಾಂಡ್ ಆಮೇಲೆ ಇವ್ರಿಗೆ ಕೈಯಿಂದ ಮಾಡಿರುವಂತ ಒಂದೊಂದು ಕಲಾಕೃತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ನನಗ್ ಖುಷಿ ಆಯ್ತು. ನಾನು ಯಾವ್ಯಾವ ತಗೊಳ್ತೀನಿ ಅಂತ ಅದಕ್ಕೆ ಕಾಯ್ತಾ ಇದ್ದೀನಿ. ಈಗರ್ಲಿ ವೈಟಿಂಗ್. ಸರ್, ನಂಗೆ ಫಸ್ಟ್ ಅಲ್ಲಿ ಹೋದ ತಕ್ಷಣ ಒಂದಷ್ಟು ವಿಗ್ರಹಗಳು ನೋಡಿದೆ. ಸಣ್ಣ ಸಣ್ಣದ ಗಣೇಶ, ಇಷ್ಟುದ್ದದ ಗಣೇಶ. ಫಸ್ಟ್ ಅದೊಂದು, ನಾನು ಬೆಳಗ್ಗೆ ತಕ್ಷಣ ಈಶ್ವರನ್ ಪೂಜೆ ಮಾಡ್ತೀನಿ, ಕೃಷ್ಣನ್ ಪೂಜೆ ಮಾಡಿ ನಾನು ಡೇ ಶುರು ಮಾಡೋದು. ಸೊ ನನಗೆ ತುಂಬಾ ಖುಷಿ ಕೊಡ್ತು. ಅದರಲ್ಲಿ ಅವರ ಕ್ರಿಯೇಟಿವಿಟಿ ಕಾಣ್ತಾ ಇದೆ. ಅಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪೇಂಟಿಂಗ್ ಇರ್ಬೋದು, ಇಲ್ಲಿ ಸಾರಿ, ಕಂಪ್ಲೀಟ್ ಕಾಟನ್ ಸಾರಿ. ಸಾರಿನ ಹೆಣ್ಮಕ್ಳು ಕೇಳಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಚಿನ್ನ ತಗೋಬೇಡಿ ಅಂತ ಹೇಳಿದ್ದಾರೆ, ಸಾರಿ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಮಿಸ್ ಮಾಡದೆ ಗಂಡನ್ ಕರ್ಕ ಬನ್ನಿ. ನೀವು, ನಿಮ್ಮ ಮನೆಯವರು ಎಲ್ಲರೂ ಅಷ್ಟೇ ಕರ್ಕ ಬನ್ನಿ. ಹೋಗ್ಬೇಕಾದ್ರೆ ಒಂದ್ ತಗೋಬೇಕು ಅನ್ಕತ್ತೀರಾ, 1.5 ತಿಂಗಳು ಸಂಬಳನ ಇಲ್ಲಿ ಹಾಕ್ಬಿಟ್ಟು ಗಂಡ ನಿಮ್ಮ ನೆಮ್ಮದಿಯಾಗಿ ಮನೆ ಕರ್ಕೊಂಡು ಹೋಗ್ತಾರೆ. ಇದು ನಾನ್ ನಿಮ್ಗೆ ಕೊಡ್ತಿರೋ ಮಾತು. ಎಸ್, ನೋ ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತು ಮಹಾಭಾರತ ರಿಮೇಕ್ ಮಾಡ್ತಾರೆ. ಇವತ್ತು ಅದೇ ಡಬ್ಬಿಂಗ್ ಇತ್ತು, ಅದೇ ಕೆಲಸ ಮುಗಿಸ್ಕೊಂಡೆ. ತುಂಬಾ ವಿಶೇಷವಾಗಿ ಇರುವಂತಹ ಚಿತ್ರ. ಈ ಕೃಷ್ಣ ಹೆಂಗೆ ಅಸ್ತ್ರಗಳಿಲ್ಲದೆ ಕೌರವರನ್ನ ನಾಶ ಮಾಡ್ತಾರೋ ಹಾಗೆ ಕಮಿಷನರು 400 kg ಕಾನ್ಸಂಟ್ರೇಟೆಡ್ ಕೊಕೇನ್ ನೈಜೀರಿಯಾದಿಂದ ಇಂಡಿಯಾಗೆ ಬಂದಾಗ ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಹೀರೋ ಕೈಲಿ ಮಾಡ್ಸಿರ್ತಾರೆ. ತುಂಬಾ ಯುನೀಕ್ ಸಬ್ಜೆಕ್ಟ್. ತುಂಬಾ ಜನ ಹಿರಿಯ ಕಲಾವಿದರಿದ್ದಾರೆ. ಜೊತೆಗೆ ಹೆಂಡತಿಗೆ ಯಾಮಾರಿಸೋದು ಈಸಿ ಅಂತ ಒಂದು ಕಾಮಿಡಿ ಸಿನಿಮಾ. ಅನಂತ್ ನಾಗ್ ಸರ್ ಮಾಡ್ತಿರಲ್ಲ, ಆ ತರದ ಒಂದು ಸಿನಿಮಾ. 2 ಸಿನಿಮಾ ಮುಗಿಸ್ಬಿಟ್ಟು ಊರಲ್ಲಿ ತೋಟ ನೋಡ್ಕೋಬೇಕು, ಆ ಎಲ್ಲಾ ಕೆಲ್ಸಗಳು ನೋಡ್ಕೊಳ್ತಾ ಇದೀನಿ. ಅದ್ರ ಜೊತೆಗೆ ಇದು ಒಪ್ಕೊಂಡ್ರೆ ಕಮಿಟ್ಮೆಂಟ್, ಮತ್ತೆ ಹಿಂಗೆ ಸ್ನೇಹಿತರು ಗೊತ್ತಿರುವಂತ ಅವ್ರಿಗೆ ಒಪ್ಕೊಂಡ್ರೆ ಈವೆಂಟ್ಸ್ ನಡೀತಾ ಇದೆ. ಸ್ಪೆಷಲಿ ಶ್ರುತಿ ಮೇಡಮ್ ಇದಾರೆ, ಅವ್ರು ಮಾತಾಡ್ತಾರೆ. ಅವ್ರು ಪಟ್ ಹಾಕಿ ಸೌಂಡ್ ಮಾಡ್ಕೊಂಡೆ ಶುರು ಮಾಡ್ತಾರೆ. ಮಾಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ನಮ್ ಕಾಲೇಜಲ್ಲಿ ನಾವ್ ಏನ್ ಕಡ್ದು ಗುಡ್ಡೆ ಹಾಕಿದ್ವಿ ಅಂತ ಕೇಳಿದ್ರೆ ಪಾಸ್ ಆಗಿದ್ದೆ ಹೆಚ್ಚು ಅಂತ ಹೇಳ್ಬೇಕಾಗಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ನನ್ನ ಕಾಲೇಜ್. ಅಯ್ಯೋ ನಮ್ ಡಿಪಾರ್ಟ್ಮೆಂಟ್ ನ ಎಕ್ಸಿಬಿಷನ್ ಸೆಂಟರ್ ಮಾಡೋರಲ್ಲ ಅಂತ ಕಣ್ಣೀರಾಗ್ತಿದೆ. ಬಟ್ ನಿಜವಾಗಿಯೂ ಖಂಡಿತವಾಗಿಯೂ ಬಂದ್ ನೋಡ್ಲೇಬೇಕಾಗಿದೆ. ಜುಲೈ 3ರಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಲ್ಲಿ ರೆನೋವೇಟ್ ಮಾಡಿ ಈಗ ಹೊಸದಾಗಿ ಸ್ಟಾಲ್ಸ್ ಅನ್ನ ಹಾಕಿದ್ದಾರೆ. ನೀವೆಲ್ಲಾ ನೋಡ್ತೀರಾ ಗಿಲ್ 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 ಗಿಲ್ಲತ್ ಅಂತ ಕಾಲ್ ಗೆಜ್ಜೆ ಕೈ ಬಳೆ ಕಿವಿ ಓಲೆ ಸೀರೆ ಬ್ಲೌಸ್ ವೈಟ್ ಇಂದ ಹಿಡಿದು ಗಂಡ್ ಮಕ್ಳಿಗೂ ಬೆಜ್ಜಾನ್ ಸಿಗುತ್ತೆ, ಚಿಕ್ಕ ಮಕ್ಳಿಗೂ ಎಲ್ಲ ಸಿಗುತ್ತೆ. ಆದರೆ ಬಹಳ ವಿಭಿನ್ನವಾದ ವಿಶೇಷವಾದ ಒಂದು ವಸ್ತು ನಿಮ್ಗೆ ಇಲ್ಲಿ ಸಿಗಲಿದೆ. ಅದ್ ಯಾರಾದ್ರೂ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಜಗನ್ನಾಥ್ ಪುರಿ ಯಾತ್ರಾ ಶುರುವಾಗಿದೆ. ಹೋಗಕ್ಕೆ ನಿಮ್ ಬಾಸ್ ನಮಗ್ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಜಗನ್ನಾಥ್ ಪುರಿನ ದೃಷ್ಟಿ ಗೊಂಬೆಗಳು ಇವೆ. ಇಷ್ಟಿಷ್ಟೇ ಚಿಕ್ಕದು 150 ರೂಪಾಯಿ ಒಂದು ಗೊಂಬೆ. ಟ್ರಸ್ಟ್ ಯು ಮೀ, ಮನೆಗ್ ತಗೊಂಡ್ ಹೋಗಿ ಮನೆ ಮುಂದೆ ಹಾಕೊಳ್ಳಿ. ಅದ್ಭುತವಾಗಿದೆ. ಇನ್ ಎಲ್ಲೂ ಸಿಗಲ್ಲ ನಿಮ್ಗದು. ಓನ್ಲಿ ಇನ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಂಟಿಲ್ ಸ್ಟಾಕ್ಸ್ ಲಾಸ್ಟ್. ನಿರಂಜನ್ ಮೊದ್ಲೇ ಹೇಳಿದ್ರು ಶ್ರುತಿ ಮಾತಾಡಕ್ ಮುಂಚೆ ಏನಾದ್ರು ಸಣ್ಣ ಪುಟ್ಟು ತುಂಡುಕೊಂಡಿದ್ರೆ ಮುಗಿಸ್ಕೊಂಡ್ಬಿಡಿರುತ್ತೆ, ಆಮೇಲೆ ಶ್ರುತಿ ಬಿಡಲ್ಲ ಅಂತ ಮೊದ್ಲೇ ಹೇಳಿದ್ರು. ನಾನ್ ಮರ್ತು ಬಿಟ್ಟೆ ಅದೊಂದು. ಅಲ್ಲ, ಅದಕ್ಕೆ ಹೇಳ್ತಾ ಇದೀನಿ, ನೀವು ತಗೋಬೇಕು. ಪ್ರಥಮ್, ಇವಾಗ ತಾನೇ ನೀವು ಸಿನಿಮಾ ಬಿಡುಗಡೆ ಆಗ್ತೀನಿ ಅಂತ ಹೇಳ್ತಿದ್ರಲ್ಲ, ದೃಷ್ಟಿಗೊಂಬೆ ಅದು ನೋಡಿ, ಎಲ್ಲ ಅದ್ಭುತವಾಗಿ ನಡೆಯುತ್ತೆ. ಬನ್ನಿ ತಗೋಣ. ಖಂಡಿತ ತುಂಬಾ ಖುಷಿ ಆಯ್ತು. ಎಲ್ಲರೂ ವಿಸಿಟ್ ಮಾಡಿ. ಒಂದು ಅಂದ್ರೆ ಇವ್ರ ಕ್ರಿಯೇಟಿವಿಟಿ ನೋಡಕ್ ಇನ್ನೊಂದು ಖುಷಿಯಾದ ವಿಚಾರ. ಒಂದಕ್ಕಿಂತ ಒಂದು ಭಿನ್ನವಾಗಿದೆ, ಮಿಸ್ ಮಾಡ್ಕೋಬೇಡಿ. ಅಂಡ್ ಯಾರಿಗಾದ್ರೂ ನಿರಂಜನ್ ಅಂಡ್ ಪ್ರಥಮ ಫ್ರೀ ಗಿಫ್ಟ್ ಕೊಡ್ತಾರಂತೆ ಹೆಣ್ಮಕ್ಳಿಗೆ. ಬಾಚ್ಕೊಳ್ರಪ್ಪ ಎಲ್ಲರೂ. ಮಾತ್ರ ಅಲ್ಲಲ್ಲ, ನಾವು ನಮ್ ಕಿವಿ ಕೇಳಿಸಲ್ಲ. ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೆಲ್ಲ ಏನೇನೋ ಹೇಳ್ತಾರೆ.